ಕಮ್ಮಿತ್ತಿನ ನಾಡು ಅಂದರೆ ಶ್ರೀಗಂಧದ ಕಂಪನ್ನು ಬೀರುವಂತಹ ನಾಡು. ಈ ಕಮ್ಮಿತ್ತಿನ ನಾಡು ಮುಂದೆ ಆಡು ಭಾಷೆಯಲ್ಲಿ ಕರ್ನಾಟಕವಾಯಿತು. ಇನ್ನು ನಮ್ಮ ಕವಿಗಳು ರನ್ನ, ಪಂಪ, ಬಸವಣ್ಣ, ಕುಮಾರವ್ಯಾಸ, ರಾಘವಾಂಕ, ಹರಿಹರ ಮುಂತಾದ ಪ್ರಾಚೀನ ಕವಿಗಳು, ಇನ್ನು ಕುವೆಂಪು, ಮಾಸ್ತಿ, ಬೇಂದ್ರೆ, ಶಿವರುದ್ರಪ್ಪ ಮುಂತಾದ ಆಧುನಿಕ ಕವಿಗಳು ಎಲ್ಲರೂ ಕನ್ನಡ ಭಾಷೆಯನ್ನು ಹಾಡಿ ಹೊಗಳಿದ್ದಾರೆ. ಕನ್ನಡ ಭಾಷೆಗೆ ಒಂದು ಶ್ರೀಮಂತಿಕೆಯನ್ನು ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ. ಇನ್ನು ಶಿಲ್ಪಕಲೆ, ಬೇಲೂರು ಹಳೆಬೀಡು, ಬಾದಾಮಿ ಪಟ್ಟದಕಲ್ಲು, ಇಲ್ಲೆಲ್ಲ ಕಲೆಗಳು ಕಾವ್ಯಗಳಾಗಿ ಮೈತೊಳೆದಿವೆ. ಇಂತಹ ಭವ್ಯ ಪರಂಪರೆಯುಳ್ಳ ಕನ್ನಡ ನಾಡು, ಕರುನಾಡು ಮುಂದೆ ಹರಿದು ಹಂಚಿ ಹೋದಾಗ ಅದರ ಏಕೀಕರಣಕ್ಕಾಗಿ ಕನಸು ಕಂಡವರು ಹಲವಾರು ಮಂದಿ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು, ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ, ಬಾರಿಸು ಕನ್ನಡ ಡಿಂಡಿಮವ, ಹಚ್ಚೇವು ಕನ್ನಡದ ದೀಪ ಎಂದೆಲ್ಲ ಹಾಡಿ ಹೊಗಳಿ ಕನ್ನಡವನ್ನು ವೈಭವೀಕರಿಸಿದವರು. ಇಷ್ಟೆಲ್ಲ ಶ್ರೀಮಂತ ಕನ್ನಡ ಭಾಷೆ ಇದೀಗ ಸ್ವಲ್ಪ ಮಟ್ಟಿಗೆ ಮೂಲೆಗುಂಪಾಗುತ್ತಿರುವುದು ನಿಜಕ್ಕೂ ಶೋಚನೀಯ. ನಮ್ಮ ಕನ್ನಡಿಗರು ಹೃದಯವಂತರು, ಮೃದು ಭಾಷಿಗಳು, ಪರಮತ ಪರಭಾಷಾ ಸಹಿಷ್ಣುಗಳು. ಅವರ ಈ ಉತ್ಕೃಷ್ಟ ಗುಣವನ್ನೇ ಅನ್ಯ ಭಾಷೆಯರು ದುರುಪಯೋಗಪಡಿಸಿಕೊಂಡದ್ದು ಉಂಟು, ಅದರ ನಿದರ್ಶನಗಳೂ ಉಂಟು. ಇನ್ನು ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ್ದಂತೂ ನಿಜಕ್ಕೂ ಹೆಮ್ಮೆಯ ವಿಷಯ. ಒಂದು ಕಡೆ ಕನ್ನಡದಲ್ಲಿ ಸಾಹಿತ್ಯವನ್ನು, ಕೃತಿಗಳನ್ನು ರಚಿಸಿ ಕನ್ನಡಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಂತಹ ಸಾಹಿತಿಗಳು ನಮ್ಮ ಉಪೇಂದ್ರ ಸ್ವಾಮೀಜಿ ಇರ್ಬೋದು, ನಮ್ಮ ಸುಮನ ಮೇಡಮ್ ಇರ್ಬೋದು. ಹಾಗೆ ಇನ್ನೊಂದು ಕಡೆ ಕನ್ನಡದ ಬಗ್ಗೆ ತೀವ್ರ ಅನಾದರ, ತೀವ್ರ ಉದಾಸೀನ, ತೀವ್ರ ಅನಾಸಕ್ತಿ ತೋರಿಸುವಂತಹ ವರ್ಗ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟವಾಗಿ ಒಂದು ಕನ್ನಡ ವಾಕ್ಯ ಬರೆಯಲಿಕ್ಕೆ ಬರುವುದಿಲ್ಲ. ಅದರಲ್ಲಿ ಎಷ್ಟೋ ಕಾಗುಣಿತ ತಪ್ಪುಗಳು, ಅದರಲ್ಲಿ ಎಷ್ಟೋ ಅಸಂಬದ್ಧ ಪದಪ್ರಯೋಗಗಳು. ನಿಜಕ್ಕೂ ಇದು ಬೇಸರವಾಗ್ತದೆ. ಜ್ಞಾನ ಸಂಪತ್ತು ಬಿಡಿ, ಕಡೆಯ ಪಕ್ಷ ನಮ್ಮ ಮಾತೃಭಾಷೆಯನ್ನು ಸಮರ್ಥವಾಗಿ ಬರೆಯುವ, ಕರಗತ ಮಾಡಿಕೊಳ್ಳುವ ಸಾಮರ್ಥ್ಯ ನಮ್ಮ ಯುವಕರಿಗೆ ಯಾಕಿಲ್ಲ ಅಂತ ಬೇಜಾರಾಗ್ತದೆ. ಯಾಕಂದರೆ ಒಬ್ಬ ವ್ಯಕ್ತಿ ಪರಿಪೂರ್ಣವಾಗಬೇಕಿದ್ರೆ ಅದು ಮಾತೃಭಾಷೆಯಿಂದ ಸಾಧ್ಯ. ಅರೈಕುಶ ವಿಟ್ಕೊಡಂ ನೆನೆಯುವುದನ್ನ ಮನಂ ಬನವಾಸಿ ದೇಶಂ ಅಂತ ನಮ್ಮ ಆದಿಕವಿ ಪಂಪ ವಿಕ್ರಮಾರ್ಜುನ ವಿಜಯದಲ್ಲಿ ಒಂದು ಕಡೆ ಹೇಳ್ತಾರೆ. ಅಂದರೆ ಅಂಕುಶದಿಂದ ನನ್ನನ್ನು ತಿವಿದರೂ ನನ್ನ ಮನದಲ್ಲಿ ಬರುವುದು ಬನವಾಸಿ ದೇಶ ಅಂತ. ಹಾಗೆ ಮಾತೃಭಾಷೆಗೆ ಅಪಮಾನ ಮಾಡಿದರೆ ಹೆತ್ತು ತಾಯಿಗೆ ಅಪಮಾನ ಮಾಡಿದ ಹಾಗೆ. ಆದ್ದರಿಂದ ಕನ್ನಡಿಗನಾಗಿ ಹುಟ್ಟಿದ ಮೇಲೆ ನಾವು ಮಣ್ಣಾಗಿ ಹೋಗುವ ತನಕ ಕನ್ನಡದಿನಾಗಿ ಬದುಕಬೇಕಾದ್ದು ನಮ್ಮ ಮನುಷ್ಯತ್ವ. ಇನ್ನು ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದಾಗ, ವಿಶ್ವವಿದ್ಯಾಲಯ ಪದವಿ ಹತ್ರ ತೋರಿಸ್ತದೆ, ಪದವಿ ಪ್ರೌಢಶಾಲೆಯನ್ನು ತೋರಿಸ್ತಾರೆ, ಪ್ರೌಢಶಾಲೆ ಪ್ರಾಥಮಿಕ ಶಾಲೆಯನ್ನು ಬೊಟ್ಟು ಮಾಡಿ ತೋರಿಸ್ತಾರೆ. ಅಂದರೆ ಉಪನ್ಯಾಸಕರು ಪ್ರಾಧ್ಯಾಪಕರನ್ನು ತೋರಿಸ್ತಾರೆ, ಪ್ರಾಧ್ಯಾಪಕರು ಶಿಕ್ಷಕರನ್ನು ತೋರಿಸ್ತಾರೆ. ಬಿಟ್ಟರೆ ಅದರ ಬಗ್ಗೆ ಯಾರೂ ಗಂಭೀರ ಚಿಂತನೆ ಮಾಡುವುದಿಲ್ಲ. ಹೌದು, ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ಭದ್ರ ಬುನಾದಿಯನ್ನು ಹಾಕಬೇಕು, ಪಂಚಾಂಗ ಗಟ್ಟಿಯಾಗಬೇಕು. ಆದರೆ ಪ್ರೌಢಶಾಲೆಯಲ್ಲೂ ಕನ್ನಡದ ಬಗ್ಗೆ ಕೀಳರಿಮೆ ಸಲ್ಲದು. ಉಳಿದ ವಿಷಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೋ ಕನ್ನಡಕ್ಕೂ ಅಷ್ಟೇ ಕೊಡಬೇಕು. ಪರೀಕ್ಷೆಗಳಲ್ಲೂ ಕೂಡ ಉಳಿದ ವಿಷಯಗಳ ಅಂಕಗಳನ್ನು ನಾವು ಹೇಗೆ ಪರಿಗಣಿಸ್ತೇವೋ ಹಾಗೆ ಕನ್ನಡದ ಅಂಕಗಳನ್ನು ಪರಿಗಣಿಸಬೇಕು. ಅದನ್ನು ನಾಮಕಾವಸ್ಥೆ ಮಾಡಬಾರದು. ಮುಂದೆ ವಿದ್ಯಾಭ್ಯಾಸಕ್ಕೋ ಅಥವಾ ಮುಂದಿನ ಉದ್ಯೋಗಕ್ಕೋ ಕನ್ನಡದ ಅಂಕಗಳನ್ನು ಮಾನದಂಡವಾಗಿ ಪರಿಗಣಿಸಿದರೆ ನಿಜಕ್ಕೂ ಕನ್ನಡ ಉಳಿತದೆ. ಎಲ್ಲಿಂದಲೋ ಬಂದವರಿಗೆ ಇಲ್ಲಿ ಮಾತೃಭಾಷೆಯನ್ನು ಅವರು ಅವಲಂಬಿಸಿಕೊಳ್ತಾರೆ, ಮೆಚ್ಚಿಕೊಳ್ತಾರೆ. ಅದನ್ನು ನಾವು ಇಲ್ಲೇ ಇರುವವರಿಗೆ ನಮ್ಮ ಮಾತೃಭಾಷೆಯ ಬಗ್ಗೆ ಅಭಿಮಾನ ಇಲ್ಲ. ನಿಜಕ್ಕೂ ಇದು ಬೇಸರದ ಸಂಗತಿ. ಇನ್ನು ಮೂರನೆಯದಾಗಿ ಕನ್ನಡೇತರ ಭಾಷೆಗಳ ಅಳವಡಿಕೆ. ಈಗ ಕೆಲವು ಪ್ರಾಂತ್ಯಗಳಲ್ಲಿ, ಕೆಲವು ಸಮುದಾಯಗಳಲ್ಲಿ ಅವರದ್ದೇ ಆದ ಭಾಷೆ ಇರ್ತದೆ. ಅವರಿಗೆ ಆ ಭಾಷೆಗಳ ಮೇಲೆ ವಿಪರೀತ ವ್ಯಾಮೋಹ. ಉದಾಹರಣೆಗೆ ಈಗ ಮಂಗಳೂರು, ಉಡುಪಿಯವರೆಗೆ ಕರಾವಳಿ ತೀರದಲ್ಲಿ ತುಳು ಭಾಷೆ. ಹಾಗೆ ತುಳು ಮಾತಾಡುವ ಇನ್ನೊಬ್ಬರು ಸಿಕ್ಕಿದರೆ ಅವರಿಗೆ ಕನ್ನಡ ಬೇಡವೇ ಬೇಡ, ನಗಣ್ಯ. ಹಾಗೆಯೇ ಸಮುದಾಯ ಭಾಷೆಗಳಾದ ಉರ್ದು, ಕೊಂಕಣಿ, ಕೊಡವ ಇವರೆಲ್ಲರಿಗೂ ಹಾಗೆ ಅವರವರ ಭಾಷೆಯ ಮೇಲೆ ವಿಪರೀತ ವ್ಯಾಮೋಹ ಇರಬೇಕು ನಿಜ. ಆದರೆ ಪ್ರಥಮ ಪ್ರಾಶಸ್ತ್ಯ ಕನ್ನಡ ಕೊಡಬೇಕಲ್ವ. ಇನ್ನು ಗೋಕಾಕ್ ವರದಿಯ ಬಳಿಕ ಈ ಕನ್ನಡ ಮಾಧ್ಯಮದ ಶಾಲೆಗಳ ಬಗ್ಗೆ ಹಲವಾರು ಹೋರಾಟಗಳು ನಡೆದಿವೆ. 1994ರಲ್ಲಿ 1ರಿಂದ 4ನೇ ತರಗತಿಯವರೆಗೆ
ಕಡ್ಡಾಯ ಮಾತೃಭಾಷೆ ಪ್ರಾದೇಶಿಕ ಭಾಷೆಯನ್ನು ಅಳವಡಿಸಿಕೊಳ್ಳಬೇಕು ಅಂತ ಸರ್ಕಾರ ಆದೇಶ ಹೊರಡಿಸಿತು. ಇದನ್ನು ತಿಳಿದು ಖಾಸಗಿ ಶಾಲೆಗಳು ಸರ್ವೋಚ್ಚ ನ್ಯಾಯಾಲಯದ ಮೊರೆ ಹೋದವು. ಆಗ ಸರ್ಕಾರ ಮುಂದೆ 1ರಿಂದ 4ನೇ ತರಗತಿಯವರೆಗೆ ಇಂಗ್ಲೀಷನ್ನು ಒಂದು ವಿಷಯವನ್ನಾಗಿ ಅಳವಡಿಸಿಕೊಳ್ಳಬೇಕು ಅಂತ ಆದೇಶ ಹೊರಡಿಸಿತು. ಈಗ ನಮ್ಮ ಉಡುಪಿ ಜಿಲ್ಲೆಯಂತೂ ಕನ್ನಡ ಸಾಹಿತ್ಯ ಪರಿಷತ್ ಅತ್ಯಂತ ಕ್ರಿಯಾಶೀಲವಾಗಿದೆ. ಜಿಲ್ಲೆಯಾದ್ಯಂತ ಅನೇಕ ಸದಭಿರುಚಿಯ ಸಂವೇದನಾಶೀಲ ಕಾರ್ಯಕ್ರಮಗಳನ್ನು ನಮ್ಮ ಅಡಿಗರು ಹಾಗೂ ಐತಾಳರು ಹಮ್ಮಿಕೊಂಡು ನಿಜಕ್ಕೂ ಒಳ್ಳೆಯ ಪರಿಣಾಮಕಾರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಶಾಲೆಯಲ್ಲೂ ಹಾಗೆ ಮಕ್ಕಳಿಗೆ ಕಲೆ ಸಾಹಿತ್ಯದ ಜೊತೆಗೆ ಸಂಸ್ಕಾರವನ್ನು ಹೇಳಿಕೊಳ್ಳುವಂತಹ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದು ನಿಜಕ್ಕೂ ಸ್ವಾಗತಾರ್ಹ.